ಇವತ್ತು ಕಾರ್ನ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ವೆಜಿಟೇಬಲ್ ಕಾರ್ನ್ ರೈಸ್. ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಜೀರಿಗೆ ಮತ್ತು ಸಾಸಿವೆನ ಹಾಕಬೇಕು. ಜೀರಿಗೆ ಸಾಸಿವೆ ಚಟಪಟ ಅಂತಿರುವಾಗ ಶೇಂಗದ ಕಾಳು, ಕರಿಬೇವು, ಮೆಣಸಿನ್ಕಾಯಿ ಮತ್ತು ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್. ನಾನಿಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್, ಕಾರ್ನ್, ಗ್ರೀನ್ ಪೀಸ್ ಮತ್ತು ಬೀನ್ಸ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ನಿಮ್ಮ ಚಾಯ್ಸ್ ಯಾವ ತರಕಾರಿ ಆದ್ರೂ ಹಾಕೋಬೋದು. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ. ಉಪ್ಪು ಹಾಕಿದ್ರೆ ಒಂದು ಸ್ವಲ್ಪ ಬೇಗ ಬೇಯುತ್ತೆ ಅಂತ, ತರಕಾರಿಗಳೆಲ್ಲ ಬೇಗ ಬೇಯುತ್ತೆ. ಸ್ವಲ್ಪ ಮುಚ್ಚಿ ಇಡ್ತಿದ್ದೀನಿ, ಅಂದರೆ ಸ್ಟೀಮ್ ಆಗಿ ಬೇಗ ತರಕಾರಿ ಎಲ್ಲ ಬೇಯುತ್ತೆ ಅಂತ. ಆಮೇಲೆ ಒಂದು ಅರ್ಧ ಗಂಟೆ ನೆನೆಸಿರೋ ಬಾಸುಮತಿ ರೈಸ್ನ ಹಾಕ್ತಿದ್ದೀನಿ. ನಾನಿಲ್ಲಿ 2 ಕಪ್ ಬಾಸುಮತಿ ರೈಸ್ನ ತಗೊಂಡಿದ್ದೀನಿ. 2 ಕಪ್ ಬಾಸುಮತಿ ರೈಸ್ಗೆ ನಾನು 4 ಕಪ್ ನೀರು ಹಾಕ್ತಿದ್ದೀನಿ. ಇಲ್ಲಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಬೇಕು, ಯಾಕಂದರೆ ಮೊದಲು ಹಾಕಿದ್ದೀವಿ ನಾವು ಉಪ್ಪು, ನೋಡ್ಕೊಂಡು ಹಾಕೋಬೇಕು. ಆಮೇಲೆ ತುಪ್ಪ, ಸ್ವಲ್ಪ ನಿಂಬೆಹಣ್ಣು, ಆಮೇಲೆ ಕೊತ್ತಂಬರಿನ ಹಾಕಿ ಕಲಿಸ್ಬಿಟ್ಟು ಕೊನೆಗೆ ಗರಂ ಮಸಾಲ ಹಾಕ್ತಿದ್ದೀನಿ, ಒಂದು 1/2 ಟೇಬಲ್ ಸ್ಪೂನ್. ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 10ರಿಂದ 15 ನಿಮಿಷ ಬೇಯಿಸೋಕ್ಕಿಡಬೇಕು. ನೋಡಿ, 15 ನಿಮಿಷ ಆಯಿತು. ಕಾರ್ನ್ ರೈಸ್ ಚೆನ್ನಾಗಿ ಅರಳಿದೆ. ನೀವು ಟ್ರೈ ಮಾಡಿಬಿಟ್ಟು ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು.